ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ, ಸುಂದರನ ಸನ್ಯಾಸಿ ಮಾಡಬಹುದೇ. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಈ ಸ್ವಾಮೀಜಿಗಳಿಗೆ ಯಾಕೆ ಬೇಕು ಸೀಟಿನ ಚಿಂತೆ ಅಂತ. ಭಕ್ತರು ಬರ್ತಾರೆ, ಪಾದಪೂಜೆ ಮಾಡ್ತಾರೆ, ಕಾಣಿಕೆಗಳನ್ನು ಕೊಡ್ತಾರೆ, ಅವ್ರಿಗೆ ಆಶೀರ್ವಾದ ಮಾಡಿ ಡ್ರೈ ಫ್ರೂಟ್ಸ್, ದ್ರಾಕ್ಷಿ, ಗೋಡಂಬಿ ಎಲ್ಲ ತಿಂದ್ಕೊಂಡು ಆರಾಮಾಗಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವತ್ತ ಯಾವ ರೀತಿ ಯೋಚನೆ ಅನ್ನೋದನ್ನು ಹೇಳಿ ಆಶೀರ್ವಚನ ನೀಡಿ ಎಲ್ಲರನ್ನೂ ಒಂದಾಗಿ ನೋಡುವಂಥ ಸ್ವಾಮೀಜಿಗಳು ರಾಜಕೀಯಕ್ಕೆ ಇಳಿತಾ ಇದ್ದಾರೆ, ರಾಜಕಾರಣದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಏನಿದು ಎಕ್ಸ್ಕ್ಲೂಸಿವ್ ಸ್ಟೋರಿ? ಅನ್ಯಾಯಕಾರಿ ಬ್ರಹ್ಮ ಈ ಸ್ವಾಮಿಗಳಿಗೆ ಬುದ್ಧಿಯನ್ನು ಹೇಳಬಹುದೇ? ಹಾಗಾದರೆ ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಅವರು ಹೇಳಿದ್ದ ಪ್ರಕಾರ ಸುಮಾರು 2.5 ವರ್ಷಗಳ ನಂತರದಲ್ಲಿ ಅವಕಾಶ ಸಿಗುತ್ತೆ ಎಂಬ ಆಶಾಭಾವನೆಯನ್ನು ನಾವೆಲ್ಲರೂ ಕೂಡ ಇಟ್ಟುಕೊಂಡಿದ್ವಿ. ಆದರೆ ಅದು ಆಗೋ ಹಾಗೆ ಕಾಣಿಸ್ತಾ ಇಲ್ಲ. ಅದು ಆಗುವ ಹಾಗೆ ಆಗದರೆ ವೀಕ್ಷಕರೇ, ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ಅನ್ನುವಂತಹ ಅಘೋಷಿತವಾದಂಥ ಹೋರಾಟ ಏನು ನಡೀತಾ ಇದೆ, ಇದನ್ನು ಯಾರೂ ಘೋಷಣೆ ಮಾಡಿಲ್ಲ. ಅಘೋಷಿತ ಹೋರಾಟ. ಸಿದ್ದರಾಮಯ್ಯನವರು ಬಣದವರು ಒಂದು ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಬಣದವರು ಒಂದು ಹೇಳ್ತಾರೆ. ಆದರೆ ಬಣಗಳು ಹೇಳಿರೋದೆಲ್ಲ ಸುಳ್ಳು ಅಂತ ಇವರಿಬ್ಬರು ಬಂದು ಮತ್ತೊಂದು ಹೇಳ್ತಾರೆ. ಇಂತಹ ವಾತಾವರಣದಲ್ಲಿ ನೇರ ನಡೆ, ನಿಷ್ಠೂರತೆ ಇಲ್ಲದ ಇರುವಂಥ ಈ ಸಮಾಜದಲ್ಲಿ ಸಮಾಜದ ಬೆಳವಣಿಗೆಗೆ ಕಂಕಣ ತೊಟ್ಟು ಪೀಠಾಧ್ಯಕ್ಷರಾದಂಥ ಸ್ವಾಮೀಜಿಗಳು ರಾಜಕಾರಣಿಗಳ ಪರವಾಗಿ ಮಾತನಾಡಿ ತಮ್ಮ ಘನತೆ, ಗೌರವಕ್ಕೆ ಕುಂದನ್ನು ಉಂಟು ಮಾಡ್ತಿದ್ದಾರೆ. ಈ ಮೂಲಕ ಆ ಪೀಠ, ಪರಮ ಪೂಜ್ಯ ಪೀಠಕ್ಕೆ ದ್ರೋಹ ಮಾಡ್ತಿದ್ದಾರೆ ಅನ್ನುವಂಥ ಮಾತುಗಳು ರಾಜ್ಯದೆಲ್ಲೆಡೆ ಕೇಳಿಬರ್ತಾ ಇದ್ದಾವೆ. ಯಾಕಂದರೆ ರಾಜಕಾರಣಿಗಳು ಅವರಿಗೆ ಬೇಕಾದಾಗ ಬಳಸ್ಕೋತಾರೆ, ಎಲ್ಲರನ್ನೂ ಬಳಸ್ಕೋತಾರೆ. ಅಧಿಕಾರಿಗಳನ್ನು, ಕಾರ್ಯಕರ್ತರನ್ನು, ಮಠಮಾನ್ಯಗಳನ್ನು, ಕೊನೆಗೆ ಸ್ವಾಮೀಜಿಗಳನ್ನು, ಅದು ಯಾವುದೇ ರಾಜಕಾರಣಿಗಳಾಗಿರ್ಬೋದು, BJP, JDS, ಕಾಂಗ್ರೆಸ್, ಯಾರು ಬೇಕಾದರೂ ಆಗಿರ್ಬೋದು, ಬಳಸ್ಕೋತಾರೆ. ಅವರಿಗೆ ಅವಶ್ಯಕತೆ ಇಲ್ಲದೇ ಇದ್ದಾಗ ಇವರನ್ನೇ ತೆಗಳ್ತಾರೆ. ಇದೆಲ್ಲವೂ ಗೊತ್ತಿದ್ದು ಈ ಸ್ವಾಮೀಜಿಗಳಿಗೆ ಯಾಕೆ ಬೇಕು ರಾಜಕಾರಣದ ಉಸಾಬರಿ ಅನ್ನುವಂಥ ಚರ್ಚೆಗಳು ರಾಜ್ಯದಲ್ಲಿ ಪ್ರಾರಂಭವಾಗಿವೆ. ಹಾಗೆ ಆಗ್ತಾರೆ ಅಂತ ಈಗ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನ ನೋಡಿದರೆ ಯಾಕೋ ಸ್ವಲ್ಪ ವ್ಯತ್ಯಾಸ ಆದಂಗೆ ಕಾಣಿಸುತ್ತೆ. ಅದಕ್ಕೆ ತಾವುಗಳು ಆಶೀರ್ವಾದ ಮಾಡಬೇಕು ಅಂತ ಭಕ್ತರು ಕೇಳ್ಕೊಳ್ತಾ ಇದ್ದಾರೆ. ಆ ಮಾತನ್ನು ನಿಮ್ಮ ಹತ್ರ ಇವಾಗ ಹೇಳಿದ್ದೆ. ಅಧಿಕಾರ ಹಸ್ತಾಂತರ ನಡೀತಾ ಇದೆ, ಎಲ್ಲ ಭಕ್ತರು ಬರ್ತಾ ಇದ್ದಾರೆ ಮಠಕ್ಕೆ, ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟುಕೊಡಿ ಅಂತ ಹೇಳಿ ಬಹಿರಂಗವಾಗಿ ಒಕ್ಕಲಿಗ ಪೀಠಾಧ್ಯಕ್ಷರಾದಂಥ ನಿರ್ಮಲಾನಂದ ಸ್ವಾಮೀಜಿಗಳು ಹೇಳ್ತಾರೆ. ಈ ಸ್ವಾಮೀಜಿಗಳ ಬಗ್ಗೆ ಗೌರವದಿಂದ ಮಾತನಾಡ್ತಾ ಇರೋದೇನೆಂದರೆ, ಸ್ವಾಮೀಜಿಗಳಿಗೆ ಯಾಕೆ ಈ ಸೀಟಿನ ಚಿಂತೆ ಅಂತ. ಬಿಟ್ಟು ಕೊಡೋ ಮಾತು ಆಗಿದೆ ಅಂತ ಹೇಳಿ ಸ್ವಾಮೀಜಿಗೆ ಯಾರು ಹೇಳಿದ್ದು? ಹೇಳಿದರೆ ಬಹಿರಂಗವಾಗಿ ಸ್ವಾಮೀಜಿ ಹೇಳ್ತಾರಾ? ಡಿ ಕೆ ಶಿವಕುಮಾರ್ ಅವರು ಏನಾದರೂ ಹೇಳಿದ್ರಾ? ಸಿದ್ದರಾಮಯ್ಯನವ್ರು ಏನಾದರೂ ಹೇಳಿದ್ರಾ? ಅಥವಾ ಸ್ವಾಮೀಜಿ ಬಿಟ್ಟು ಕೊಡಿ ಅಂತ ಹೇಳಿದರೆ ಅದು ಸುಲಭದ ಮಾತಲ್ಲ, ಅಥವಾ ಯಾರೋ ಒಬ್ಬರು ದಾರಿಯಲ್ಲಿ ಹೋಗ್ತಾ ಇರೋರು ಹೇಳೋ ಮಾತಲ್ಲ. ಆ ಒಂದು ಸಮುದಾಯದ ಪೀಠದ ಅಧ್ಯಕ್ಷರಾದಂಥ ಸ್ವಾಮೀಜಿ ಹೇಳ್ತಾರಂದರೆ ಆ ಸಮುದಾಯದ ಒಕ್ಕೋರಲ ಅಭಿಪ್ರಾಯ ಆಗಿರುತ್ತೆ. ಆ ಎಲ್ಲವನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸ್ವಾಮೀಜಿ ಈ ಮಾತನ್ನು ಹೇಳಿದ್ರ? ಹಾಗಾದರೆ ಯಾವ ಸೋರ್ಸನ್ನು ಆಧಾರವಾಗಿಟ್ಕೊಂಡು ಸ್ವಾಮೀಜಿ ಈ ಮಾತನ್ನು ಹೇಳಿದರು ಬಿಟ್ಟು ಕೊಡಲೇಬೇಕು ಅಂತ? ಡಿ ಕೆ ಶಿವಕುಮಾರ್ ಅವರು ಹೇಳಿರಬೇಕು, ಅಥವಾ ಬೇರೆ ಯಾವುದಾದ್ರೂ ನಾಯಕರು ಸ್ವಾಮೀಜಿಯವ್ರಿಗೆ ಹೇಳಿರಬೇಕು. ಯಾರು ಹೇಳಿದ್ದಾರೆ ಹಾಗಾದರೆ ಸ್ವಾಮೀಜಿಗೆ ಈ ರೀತಿಯ ಒಪ್ಪಂದ ಆಗಿದೆ ಅಂತ? ಬಹಿರಂಗವಾಗಿ ಸ್ವಾಮೀಜಿ ಹೇಳ್ತಾರಂದರೆ, ಆ ಪೀಠದಲ್ಲಿ ಕೂತ್ಕೊಂಡು ಹೇಳ್ತಾರಂದರೆ ಆ ಪೀಠಕ್ಕೆ ಒಂದು ಗೌರವ ಇರುತ್ತಲ್ಲ, ಆ ಪೀಠದಲ್ಲಿ ಕೂತ್ಕೊಂಡು ಹೇಳೋ ಮಾತುಗಳಿಗೆ ಒಂದು ಬೆಲೆ ಇರುತ್ತಲ್ಲ. ಆ ಬೆಲೆ ಇಲ್ಲದೆ ಇರುವಂಥ ಮಾತುಗಳನ್ನು, ಬೆಲೆ ಇಲ್ಲದೆ ಇರುವಂಥ ಕೆಲಸಗಳನ್ನು ಸ್ವಾಮೀಜಿಗಳು ಮಾಡಿದರೆ ಅದು ಪೀಠಕ್ಕೆ ದ್ರೋಹ ಮಾಡಿರೋ ರೀತಿಯೇ. ಎಸ್ ವೀಕ್ಷಕರೇ, ಕಾಗಿನೆಲೆ ಪೀಠಾಧ್ಯಕ್ಷರು ಪ್ರಸನ್ನಾನಂದ ಪುರಿ ಸ್ವಾಮೀಜಿ ಅವರು ಮುಖ್ಯಮಂತ್ರಿಗಳ ಪರವಾಗಿ ಬ್ಯಾಟಿಂಗ್. ಇಲ್ಲ ಇಳಿಸ್ಬಿಟ್ರೆ ಆ ಥರ ದಂಗೆ ಹೇಳುತ್ತೆ, ಈ ಥರ ದಂಗೆ ಹೇಳುತ್ತೆ ಅನ್ನುವಂಥ ಮಾತುಗಳು. ಇವರು ಯಾಕೆ ಈ ರೀತಿಯ ಪ್ರಚೋದನೆ ಕೊಡ್ತಾ ಇದ್ದಾರೆ? ಧರ್ಮದ ಕೆಲಸ ಮಾಡೋದನ್ನು ಬಿಟ್ಟು ರಾಜಕೀಯಕ್ಕೆ ಯಾಕೆ ಇವರು ಇನ್ವಾಲ್ವ್ ಆಗ್ತಾ ಇದ್ದಾರೆ? ರಾಜಕಾರಣದ ಬಗ್ಗೆ ಯಾಕೆ ಮಾತನಾಡ್ತಾರೆ?
ಅಷ್ಟಕ್ಕೂ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟವನ್ನು ಕೊಡಿಸೋ ತಾಕತ್ತಿರೋದು ಯಾರಿಗೆ? ಈ ಸ್ವಾಮೀಜಿಗಳಿಗಿದೆಯಾ? ಅಥವಾ ದ್ವಾರಕಾನಾಥ್ ಸ್ವಾಮೀಜಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾರಲ್ಲ ಅವರಿಗಿದೆಯಾ? ಅಥವಾ ಅವ್ರ ಪರವಾಗಿ ನಮಾಜ್ ಮಾಡ್ತಾ ಇದ್ದಾರಲ್ಲ ಅವರಿಗಿದೆಯಾ? ಯಾರಿಗಿದೆ? ಈ ತಾಕತ್ತಿರೋದು ಶಾಸಕರಿಗೆ ಮತ್ತು ಹೈಕಮಾಂಡ್ಗೆ ಮಾತ್ರ. ಇದನ್ನು ಬಿಟ್ಟು ಬೇರೆ ಯಾರೇ ಮಾತಾಡಿದರೂ ನಿಮ್ಮಿಂದ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಸಿದ್ದರಾಮಯ್ಯನವ್ರನ್ನ 5 ವರ್ಷ ಕಂಟಿನ್ಯೂ ಮಾಡಬೇಕು ಅಂದ್ರೂ ಈ ತಾಕತ್ತಿರೋದು ಗೆದ್ದಿರುವಂಥ 140 ಶಾಸಕರಿಗೆ ಮತ್ತು ಹೈಕಮಾಂಡ್ಗೆ ಮಾತ್ರ. ಯಾವುದೇ ಸ್ವಾಮೀಜಿ ಬಂದು ಏನೇ ಮಾತಾಡಿದರೂ ಕೂಡ ಇದು ಸಾಧ್ಯ ಇಲ್ಲ. ರಾಜಕಾರಣಿಗಳ ನಡುವೆ ಸಿಲುಕಿ ಸಮಾಜಕ್ಕೆ ಬುದ್ಧಿ ಹೇಳಬೇಕಾದಂಥ ಸ್ವಾಮೀಜಿಗಳೀಗ ಸಮಾಜದಿಂದಲೇ ಬುದ್ಧಿ ಹೇಳಿಸ್ಕೊಳ್ಳೋಂಥ ಪರಿಸ್ಥಿತಿಗೆ ಸಿಲುಕಿರೋದು ಮಾತ್ರ ದುರಂತವೇ ಸರಿ. ಇನ್ನಾದರೂ ಸ್ವಾಮೀಜಿಗಳು ಎಚ್ಚೆತ್ಕೊಳ್ತಾರ? ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಂಥದ್ದು ಸಂವಿಧಾನಿಕವಾಗಿರ್ತಕ್ಕಂಥದ್ದು ಶಾಸಕರಿಗೆ ಅಧಿಕಾರ. ಹಾಗಾಗಿ ಶಾಸಕರು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ನಿರ್ಣಯನ ಶಾಸಕರು ತಗೊಳ್ತಾರೆ ಹೊರತು ಯಾವುದೇ ಒಂದು ಸ್ವಾಮಿಗಳು ಮಾಡಲ್ಲ. ಸಂವಿಧಾನದಲ್ಲಿ